ನಮಸ್ಕಾರ. ಇವತ್ತು ನಾನು ಈ ದಾಖಲೆಯ ಸಾಕ್ಷ್ಯ ಮತ್ತು ಬಾಯಿ ಮಾತಿನ ಸಾಕ್ಷ್ಯ ಆ ಕುರಿತು ಮಾತಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬರ್ಗಳಾಗಿ, ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಇದು ನಿಮಗೆಲ್ಲ ಗೊತ್ತಿದೆ, ಸಿವಿಲ್ ಕೇಸ್ ಆಗಲಿ ಕ್ರಿಮಿನಲ್ ಕೇಸ್ ಆಗಲಿ ಸಾಕ್ಷ್ಯ ಇಂಪಾರ್ಟೆಂಟು. ಏನು ನೀವು ಹೇಳಲಿ, ಏನನ್ನೇ ಸಾಬೀತು ಮಾಡಬೇಕಾದ್ರೂ ಅದಕ್ಕೊಂದು ಸಾಕ್ಷ್ಯ ಬೇಕು. ಇಲ್ಲ ಬಾಯಿ ಮಾತಿನ ಸಾಕ್ಷ್ಯ ಬೇಕು, ಇಲ್ಲ ದಾಖಲೆಯ ಸಾಕ್ಷ್ಯ ಬೇಕು. ಗೊತ್ತಾಯ್ತಾ? ಇದಿಲ್ಲದಲ್ಲೇ ಕೇಸನ್ನು ಪ್ರೂವ್ ಮಾಡೋಕ್ಕಾಗಲ್ಲ. ಅದನ್ನು ಪ್ರೂವ್ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಕಾನೂನಿದೆ. ನಮ್ಮ ಈ ಎವಿಡೆನ್ಸಿಗೆ ಸಂಬಂಧಪಟ್ಟಂಥ ಕಾನೂನು, ಪ್ರೊಸೀಜರಿಗೆ ಸಂಬಂಧಪಟ್ಟಂಥ ಕಾನೂನು ಇವೆಲ್ಲವೂ ಅದನ್ನೇ ಹೇಳುತ್ತೆ. ಆದ್ದರಿಂದ ಸಾಕ್ಷ್ಯ, ಓರಲ್ ಎವಿಡೆನ್ಸ್ ಅಂದರೆ ನಿಮಗೆ ಗೊತ್ತಿದೆ, ಬಾಯಿ ಮಾತಿನ ಸಾಕ್ಷ್ಯ. ನೀವು ಬಾಯಲ್ಲಿ ಏನು ಕಂಡಿದ್ದೀರಾ, ಏನು ಸಮಾಚಾರ, ಕೇಸಿನ ಬಗ್ಗೆ ಏನು ಗೊತ್ತಿದೆ ಅಂತ ಹೇಳಿ ಬಾಯಿನಲ್ಲಿ ಬಂದು ಹೇಳೋದು, ನಿಂತು ನುಡಿಯೋದು, ಬಾಕ್ಸಲ್ಲಿ ನಿಂತ್ಕೊಂಡು ವಿಟ್ನೆಸ್ ಬಾಕ್ಸಲ್ಲಿ, ಗೊತ್ತಾಯ್ತು, ಕಟಕಟೆಯಲ್ಲಿ, ಅದನ್ನು ಬಾಯಿ ಮಾತಿನ ಸಾಕ್ಷ್ಯ ಅಂತ ಹೇಳ್ತಾರೆ. ಡಾಕ್ಯುಮೆಂಟ್ರಿ ಅಂದರೆ ನಿಮ್ಮ ಇರ್ತಕ್ಕಂಥ ಯಾವುದೋ ಡಾಕ್ಯುಮೆಂಟು ನಿಮ್ಮ ಹತ್ರ ಅಥವಾ ಕೋರ್ಟಿನ ಮುಂದಿರ್ತಕ್ಕಂಥ ಡಾಕ್ಯುಮೆಂಟನ್ನು ನೋಡಿಬಿಟ್ಟು ಹೇಳಿಬಿಟ್ಟು ಆ ಡಾಕ್ಯುಮೆಂಟ್ ಪ್ರಕಾರ ಅದನ್ನು ಹಾಜರು ಮಾಡಿ ಕೇಸನ್ನು ಸಾಬೀತು ಮಾಡ್ತಕ್ಕಂಥದ್ದು. ಎಲ್ಲ ಕೇಸಿಗೂ ಓರಲ್ ಎವಿಡೆನ್ಸ್ ಏನು ಬೇಕಾ? ಸಾಮಾನ್ಯವಾಗಿ ಸಿವಿಲ್ ಕೇಸಲ್ಲಿ ಈ ಸಿವಿಲ್ ಕೇಸಿನ ಓರಲ್ ಎವಿಡೆನ್ಸಿಗೂ ಕ್ರಿಮಿನಲ್ ಕೇಸಿನ ಓರಲ್ ಎವಿಡೆನ್ಸು ಅಂದರೆ ಬಾಯಿ ಮಾತಿನ ಸಾಕ್ಷ್ಯಕ್ಕೂ ವ್ಯತ್ಯಾಸ ಇದೆ. ಕ್ರಿಮಿನಲ್ ಕೇಸಲ್ಲಿ ಬಾಯಿ ಮಾತಿನ ಸಾಕ್ಷ್ಯ ಬಹಳ ಇಂಪಾರ್ಟೆಂಟು, ಬೇಕೇ ಬೇಕು. ಆದರೆ ಸಿವಿಲ್ ಕೇಸ್ಗಳಲ್ಲಿ ಬಾಯಿ ಮಾತಿನ ಸಾಕ್ಷ್ಯ ಭಾಳಷ್ಟು ಕೇಸಲ್ಲಿ ಬೇಕಾಗಲ್ಲ. ಸುಮ್ಮನೆ ಎವಿಡೆನ್ಸ್ ಮಾಡ್ತಾರೆ, ಬೇಕಾಗಲ್ಲ. ಕೆಲವು ಕೇಸ್ಗಳಲ್ಲಿ ಬರೀ ದಾಖಲೆ ಮೇಲೆ ಕೇಸ್ ಇರುತ್ತಪ್ಪ, ಆಗ ವಾದಿ ಅದನ್ನು ಹಾಜರು ಮಾಡಿ ಹೇಳಿಬಿಟ್ರೆ ಮುಗೀತು. ಗೊತ್ತಾಯ್ತಾ? ಅದಕ್ಕೆ ಸಾಕ್ಷ್ಯ ಏನು ಬೇಕಾಗಿಲ್ಲ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಈ ಕಾಂಟ್ರ್ಯಾಕ್ಟು, ಗೊತ್ತಾಯ್ತು, ಸೇಲ್ ಡೀಡು, ವಿಲ್ಲು, ಇಂಥದಕ್ಕೆ ಆ ಒಂದು ಯಾರು ಅದಕ್ಕೆ ಸಹಿ ಹಾಕಿರ್ತಾರೆ, ವಿಟ್ನೆಸ್ ಅಟೆಸ್ಟಿಂಗ್, ಅವ್ರನ್ನ ಕರ್ಕೊಂಬಂದು ಮಾಡಬೇಕಾಗತ್ತೆ. ಬಾಕಿ ಸಂದರ್ಭದಲ್ಲಿ ಬೇಕಾಗಲ್ಲ. ದಾಖಲೆ ಒಂದಿದ್ರೆ ಸಾಕು, ವಾದಿ ಸಾಕ್ಷ್ಯ ಮಾಡಿದ್ರೆ ಸಾಕು, ಎವಿಡೆನ್ಸ್ ಮಾಡಿದ್ರೆ ಸಾಕು. ಇರಲಿ, ಅದೊಂದು ಕಡೆ ಇರಲಿ, ಅವರವರ ಇದಕ್ಕೆ ಬಿಟ್ಟದ್ದು, ಆಯ್ಕೆಗೆ ಬಿಟ್ಟದ್ದು. ನಾನು ಹೇಳಕ್ಕೆ ನಾನು ಯಾರು, ಆದರೆ ಅದು ಬೇಕಾಗಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಮತ. ಈಗ ಸಾಕ್ಷ್ಯ ಹೇಳಿ ಕೋರ್ಟಿಗೆ ಬಂದು ಅಂದರೆ ಭಾಳ ಜನ ಹೆದರ್ತಾರೆ. ಯಾಕೆ ಗೊತ್ತಾ? ಏನು ಹೇಳ್ಬಿಡ್ತೀನೋ, ಏನಾಗ್ಬಿಡುತ್ತೋ ನಾನು ಹೇಳೋದ್ರಿಂದ. ಈಗ ಫಸ್ಟ್ ನಾನು ಸಿವಿಲ್ ಕೇಸ್ ಬಗ್ಗೆ ಮಾತಾಡ್ತಾಯಿದ್ದೀನಿ, ಕ್ರಿಮಿನಲ್ ಆಮೇಲೆ ತೊಗೊಳ್ಳೋಣ, ಆಯಿತಾ? ಸಿವಿಲ್ ಕೇಸಲ್ಲಿ ಬಂದು ಏನು ಹೇಳಬೇಕು, ಯಾರು ಸ್ವಾಧೀನದಲ್ಲಿದ್ದಾರೆ ಹೇಳಬೇಕಾಗತ್ತೆ. ಆ ಒಂದು ಏನು ಆಸ್ತಿ, ಯಾವುದೋ ಆಸ್ತಿ ಬಗ್ಗೆ ಹೇಳ್ತಾ ಇಲ್ಲ, ಚೆಕ್ ಬಂದಿ ಏನು ಅಂತ, ಯಾವುದೋ ಒಂದು ದಾಖಲೆ ಬರ್ಕೊಟ್ಟಿದ್ದು ಯಾವತ್ತು ಅಂತ, ಇತ್ಯಾದಿ ಇತ್ಯಾದಿ ಹೇಳಬೇಕಾಗತ್ತೆ. ಆಮೇಲೆ ಯಾರೋ ಒಬ್ಬರು ನೋಡಿದ್ದೆ, ಅವರು ಈ ಥರ ಕೆಲಸ ಮಾಡ್ತಾಯಿದ್ರು ಅಂತಕ್ಕಂಥದ್ದು, ಅಥವಾ ಕೃಷಿ ಕೆಲಸ ಮಾಡ್ತಿದ್ರು ಅಂತನೋ, ಅಥವಾ ಇನ್ನೇನೋ ಒಂದು ಸಾಕ್ಷ್ಯ ಬಂದು ಹೇಳಬೇಕಾಗತ್ತೆ. ಭಾಳ ಜನ ಹೆದರೋದೇನೆಂದರೆ, ಈಗ ಸಪೋಸಿಂಗ್ ಕೃಷಿ ಭೂಮಿ ಆದರೆ ಸರ್ವೆ ನಂಬರ್ ಜ್ಞಾಪಕ ಇಟ್ಕೋಬೇಕು, 2-3 ಆದರೆ ಚೆಕ್ ಬಂದಿ ಜ್ಞಾಪಕ ಇಟ್ಕೋಬೇಕು, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ, ಇವೆಲ್ಲ ನಮ್ಮ ಕೈಯಲ್ಲಿ ಆಗಲ್ಲಪ್ಪ ಅಂತಾರೆ. ಅದಕ್ಕೆ ನಾನು ಮಾರ್ಗ ಹೇಳ್ಕೊಡ್ತೀನಿ. ಒಂದು ಬೇಸಿಕ್ಕಾಗಿ ತಿಳ್ಕೊಂಬಿಡಿ. ಈಗ ಒಂದು ಯಾವುದೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಆಸ್ತಿಯಪ್ಪ, ಅದಕ್ಕೆ ಒಂದು ಸರ್ವೆ ನಂಬರ್ ಇದೆ, ಕೃಷಿ ಭೂಮಿ ಅಂತ ಹೇಳ್ತೀನಿ, ಅಥವಾ ಸೈಟು, ಅದಕ್ಕೊಂದು ಖಾತೆ ನಂಬರ್ ಇದೆ, ಚೆಕ್ ಬಂದಿದೆ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ, ಅದಕ್ಕೆ ದಾಖಲೆ ಹಾಕಿರ್ತಾರೆ. ಯಾರೋ ವಾದಿನ ಪ್ರತಿವಾದಿ ದಾಖಲೆ ಹಾಕಿರ್ತಾರೆ, ಕೋರ್ಟಿನ ಮುಂದಿರುತ್ತೆ. ನೀವು ಬಂದು ಹೇಳಿ, ನಿಮಗೆ ಕೇಳಿದ್ರೆ, ನಿಮಗೆ ಗೊತ್ತಿದ್ರೆ ಹೇಳ್ಬೋದು, ಇಲ್ಲೋ ಹೋದರೆ ದಾವದಲ್ಲಿದೆ ಸ್ವಾಮಿ ಹೇಳಿದ್ದಾರೆ, ವಾದಿನೋ ಪ್ರತಿವಾದಿನೋ ಅಂತ ಹೇಳಿಬಿಟ್ಟು ಮುಗ್ದೋಯ್ತು. ಇಲ್ಲ ಮರ್ತೋಗಿದೆ ಅಂದರೆ ಮರ್ತೋಗಿದೆ ಅಂತ ಹೇಳಿದ್ರೆ ಆಯಿತು. ನೀವೇನು ಒಂದು ವೇಳೆ ನೀವು ಪೂರ್ವಕ್ಕಿದ್ದ ಪಶ್ಚಿಮಕ್ಕೆ, ಪಶ್ಚಿಮಕ್ಕೆ ಉತ್ತರಕ್ಕೆ ಹೇಳಿದರೆ, ನಿಮ್ಮ ಒಂದು ಹೇಳಿಕೆ ಆಧಾರದ ಮೇಲೆ ದಾಖಲೆಯಲ್ಲಿ ಆ ಥರ ಇದೆ, ಇವ್ರು ಹೇಳಿದ್ದು ಈ ಥರ ಅಂತ ಹೇಳಿ ಕೇಸ್ ವಜಾ ಮಾಡೋಕ್ಕೆ ಬರುತ್ತಾ? ಇಲ್ಲ. ನಿಮ್ಮ ಬಾಯಿ ಮಾತಿನ ಸಾಕ್ಷಿಗಿಂತ ದಾಖಲೆಯ ಸಾಕ್ಷಿ ಬಹಳ ಮುಖ್ಯ. ಅದಕ್ಕೆ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ ಕೋರ್ಟು. ಈಗ ದಾಖಲೆ ನೋಡಿ ಅವರು ಹೇಳ್ತಾರೋ, ನೀವು ಬಾಯಿ ಮಾತಲ್ಲಿ ತಪ್ಪು ಹೇಳಿದ್ದನ್ನು ಹೇಳ್ಬಿಡ್ತಾರೋ. ಈಗ ನೀವು ಯಾವುದೋ ಒಂದು ದಾಖಲೆ ಪೂರ್ವಕ್ಕೆ ಒಂದು ಯಾವುದೋ ರಸ್ತೆ ಅಂತ ಇರುತ್ತೆ ಒಂದು ಆಸ್ತಿಗೆ, ನೀವು ಕೆರೆ ಅಂತ ಹೇಳ್ತೀರ ಅಂತ ಇಟ್ಕೊಳ್ಳಿ. ಇವ್ರು ಕೆರೆ ಅಂತ ಹೇಳಿಬಿಟ್ರು, ಆದ್ದರಿಂದ ಕೇಸ್ ವಜಾ ಮಾಡ್ತೀನಿ ಮಾಡೋಕ್ಕಾಗತ್ತಾ? ಇಲ್ಲ. ದಾಖಲೆ ನೋಡೇ ಕೊಡಬೇಕು. ಅಂತಿಮವಾಗಿ ಕನ್ಕ್ಲೂಸಿವ್ ಆಗಿ ಕೋರ್ಟ್ ನೋಡಬೇಕಾದದ್ದು ದಾಖಲೆದು. ದಾಖಲೆಯಲ್ಲಿ ಏನಿದೆ, ಈಗ ಯಾವುದೋ ಕ್ರಯ ಪತ್ರ ಯಾರೋ ಯಾರಿಗೋ ಬರ್ಕೊಟ್ರಪ್ಪ, ನೀವು ಯಾರೋ ಬರ್ಕೊಟ್ರು ಅಂತ ಹೇಳ್ತೀರಾ, ಅದು ನಿಜ ಆಗ್ಬಿಡುತ್ತಾ? ಆಗಲ್ಲ. ಅಲ್ಲೇನಿದೆ ಬರೆದಿದ್ದಾರೆ ಅದೇ ಬರ್ಕೊಟ್ಟಿದ್ದು. ನೀವು ಕೋರ್ಟಿಗೆ ಸಾಕ್ಷಿ ಹೇಳೋಕ್ಕೆ ಹೋಗ್ಬೇಕಾದ್ರೆ ಹೆದರಬೇಕಾದ ಅವಶ್ಯಕತೆ ಇಲ್ಲ, ಖಂಡಿತ ಇಲ್ಲ. ಈಗ ದಾವ ಆಸ್ತಿ ಗೊತ್ತಾ ಅಂದರೆ ಹೌದು ಗೊತ್ತು, ಎಷ್ಟನೇ ಸರಂಬರ್ ಹೇಳಿಬೇಕಾದ್ರೆ ಗೊತ್ತಿದ್ರೆ ದಾವದಲ್ಲಿ ಬರ್ದಿಯಾರು ಸ್ವಾಮಿ ಅಂತ ಹೇಳ್ಬಿಟ್ರೆ ಮುಗಿದೋಯ್ತು. ಅದು ಬುದ್ಧಿವಂತಿಕೆ ಉತ್ತರ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ನಮ್ಮ ಕಾನೂನು ಪ್ರಕಾರ ಯಾರನ್ನೇ ಆಗಲಿ ಇಂಥದೇ ರೀತಿಯಲ್ಲಿ ನೀವು ಒಂದು ನಿರ್ದಿಷ್ಟ ರೀತಿಯಲ್ಲಿ ಸಾಕ್ಷ್ಯ ಹೇಳಬೇಕು ಅಂತ ಬಲವಂತ ಮಾಡೋಂಗಿಲ್ಲ. ಯಾವುದೊಂದು ಪ್ರಶ್ನೆ ಕೇಳಬೇಕಾಗತ್ತೆ, ಅದಕ್ಕೇನು ಉತ್ತರ ಕೊಡ್ತಾರೆ ಅದನ್ನು ಕೋರ್ಟ್ ಬರ್ಕೋಬೇಕಾಗತ್ತೆ. ಕೋರ್ಟ್ ಆಗಲಿ ಎದುರುಗಡೆ ಲಾಯರ್ ಆಗಲಿ ಬಲವಂತ ಮಾಡೋಕ್ಕೆ ಬರಲ್ಲ. ಇದು ಜ್ಞಾಪಕ ಇರಲಿ, ಗೊತ್ತಾಯ್ತಾ? ಅದು ನಿಮ್ಗೆ ಜ್ಞಾಪಕ ಇರಲಿ. ನಿಮಗೆ ಗೊತ್ತಿಲ್ಲದೆ ಹೋದರೆ ನಂಗೆ ಗೊತ್ತಿಲ್ಲ ಅಂಥೇಳಿ, ಅದರಿಂದ ನಿಮ್ಮನ್ನು ಯಾರು ಕರೆಸುತ್ತಾರೋ ಅವ್ರಿಗೇನು ತೊಂದರೆ ಆಗಲ್ಲ. ಯಾಕಂದ್ರೆ ದಾಖಲೆ ಇರುತ್ತಲ್ಲ,
ದಾಖಲೆ ಇಲ್ಲದ ಸಂದರ್ಭದಲ್ಲಿ ನೀವು ಹೇಳಕ್ಕೆ ಹೋದರೆ ಆಗ ತೊಂದರೆ ಆಗುತ್ತೆ. ಎಲ್ಲ ಕೇಸ್ಗಳಲ್ಲೂ ಸಾಮಾನ್ಯ ದಾಖಲೆ ಇರುತ್ತೆ. ದಾಖಲೆ ಇದ್ದಾಗ ನಾವು ಸಾಕ್ಷಿ ಹೇಳೋಕ್ಕೆ ಯಾಕೆ ಹೆದರ್ಕೋಬೇಕು? ಈಗ ಯಾರಿಗೋ ಗಂಡ ಹೆಂಡ್ತಿ ಅಂತ ಇಟ್ಕೊಳ್ಳಿ, ಗಂಡ ಹೆಂಡ್ತಿ ಅಂತ ಹೇಳಬೇಕು, ಗೊತ್ತಿಲ್ಲ ಸ್ವಾಮಿ ಅಂದರೆ ದಾಖಲೆ ಇರುತ್ತಲ್ಲಿ, ಕೋರ್ಟ್ ಮುಂದೆ ಹಾಕಿರ್ತಾರೆ, ಆಗತ್ತಪ್ಪ. ಅಥವಾ ಚೆಕ್ ಬಂದು ಸರ್ವೆ ನಂಬರು, ಖಾತಾ ನಂಬರು, ಇದೆಲ್ಲ ಜ್ಞಾಪಕ ಇಟ್ಕೊಳ್ಳೋಕ್ಕಾಗತ್ತೆ ಎಲ್ರಿಗೂ? ಯಾರ್ದೋ ಆಸ್ತಿಗೆ ನಾವು ಸಾಕ್ಷ್ಯ ಹೇಳಕ್ಕೆ ಹೋಗಿರ್ತೀವಿ, ಅಥವಾ ವಾದಿ ಪ್ರತಿವಾದಿನೇ ಸಾಕ್ಷ್ಯ ಹೇಳಕ್ಕೆ ಬರಲಿ ಕೋರ್ಟಿನ ಮುಂದೆ, ಅವರು ಕೂಡ ತಪ್ಪು ಹೇಳಿದರೆ ಅದೇನು ತೊಂದರೆ ಇಲ್ಲ. ಅದೇನು ತುಂಬ ಏನು ಒಂಥರ ಕೇಸನ್ನೇ ವಜಾ ಮಾಡುವಂತಹ ಪರಿಣಾಮ ಏನಿರಲ್ಲ ಅದಕ್ಕೆ. ಯಾಕಂದರೆ ನಾನು ದಾವಾದಲ್ಲಿ ಹೇಳಿದ್ದೀನಿ ಸ್ವಾಮಿ, ಆ ದಾಖಲೆ ಇದೆ ಸ್ವಾಮಿ, ಎಕ್ಸಿಬಿಟ್ P1 P2 ಇದೆ ಸ್ವಾಮಿ, D1 D2 ಇದೆ ಸ್ವಾಮಿ ಅಂತ ಹೇಳಿದ್ರೆ ಸಾಕು. ಅದನ್ನು ಗಮನಿಸಬೇಕಾಗುತ್ತೆ ಕೋರ್ಟು. ನೀವು ಬಾಯಿ ಮಾತ್ರ ಚೂರು ತಪ್ಪು ಹೇಳಿದರೆ ಅನ್ನೋ ಕಾರಣಕ್ಕೆ ತಪ್ಪಾಗಿ ಹೇಳಿದ್ರೆ ಇವರು ನಾವು ವಜಾ ಮಾಡಿಬಿಡ್ಬೇಕು ಅಂತ ವಜಾ ಮಾಡೋಕ್ಕಾಗತ್ತಾ? ಮಾಡೋಕ್ಕಾಗಲ್ಲ. ಆದ್ದರಿಂದ ಯಾವ ಕೇಸಿಗೆ ದಾಖಲೆಯ ಸಾಕ್ಷ್ಯ ಬೇಕು, ದಾಖಲೆಯ ಸಾಕ್ಷ್ಯ ಕೊಡಬೇಕು. ಯಾವ ಕೇಸಿಗೆ ಬಾಯಿ ಮಾತಿನ ಸಾಕ್ಷ್ಯ ಬೇಕು, ಸಾಕ್ಷ್ಯ ಕೊಡಬೇಕು. ಯಾವ ಕೇಸಿಗೆ ಎರಡೂ ಅಂದರೆ ಬಾಯಿ ಮಾತಿನ ಸಾಕ್ಷ್ಯ ಮತ್ತು ಈ ದಾಖಲಾತಿಯ ಸಾಕ್ಷ್ಯ ಕೊಡಬೇಕಾಗುತ್ತೆ. ಅದು ನಿಮ್ಗೆ ಲಾಯರ್ಗಳು ತೀರ್ಮಾನ ಮಾಡ್ತಾರೆ ಯಾವುದನ್ನು ಹೇಗೆ ಪ್ರೂವ್ ಮಾಡಬೇಕು ಅಂತ. ಕೆಲವು ವಿಷಯಗಳನ್ನು ಬರೀ ಬಾಯಿ ಮಾತಲ್ಲಿ ಪ್ರೂವ್ ಮಾಡ್ಬೋದು, ಕೆಲವನ್ನ ನೀವು ದಾಖಲೆಗಳಿಂದ ಯಾರಿಗೋ ಆಸ್ತಿ ಕೊಂಡ್ಕೊಂಡ್ರು, ಯಾರಿಗೋ ಆಸ್ತಿ ಮಾರಬೇಕು ಅಂತ ಅಗ್ರಿಮೆಂಟ್ ಆಗಿತ್ತು, ಯಾರಿಗೋ ಒಂದು ದಾನಪತ್ರ ಬರ್ಕೊಟ್ಟಿದ್ದಾರೆ, ಯಾರ್ದೋ ಮಧ್ಯದಲ್ಲಿ ವಿಭಾಗ ಆಗಿದೆ ಆಸ್ತಿ, ಇವೆಲ್ಲವನ್ನು ನೀವು ದಾಖಲೆ ಹಾಜರು ಮಾಡೋದ್ರ ಮೂಲಕ ಹೇಳಬೇಕು. ಸಾಕ್ಷಿ ಬಂದು ಏನೋ ವಿರುದ್ಧವಾದ ಸಾಕ್ಷಿ ಹೇಳಿದರೆ ಆ ಥರ ಆಗಿಬಿಡುತ್ತಾ? ಇಲ್ಲ. ಈಗ ಯಾರೋ ಒಬ್ಬರು ಸಿದ್ದಪ್ಪ ಅನ್ನೋ ಕೊಟ್ಟಿರ್ತಾರೆ, ಇಲ್ಲ ರುದ್ರಪ್ಪ ಅನ್ನೋರು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಸಿದ್ದಪ್ಪ ಇರೋದು ರುದ್ರಪ್ಪ ಆಗಿಬಿಡುತ್ತಾ? ದಾಖಲೆ ಎಲ್ಲಿರುತ್ತಲ್ಲ, ನೀವು ಹೇಳಿದ್ರೆ ಆಯಿತು. ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸ್ಬೇಕು, ಹೆದರಬಾರ್ದು. ಆಮೇಲೆ ಎದುರುಗಡೆ ಪಾರ್ಟಿ ಸವಾಲು ಮಾಡ್ತಾ ಅಂತೂ ಗಾಬರಿ ಬೀಳ್ಬಿಡ್ತಾರಪ್ಪ ಕೆಲವರು. ಯಾಕೆ ಗಾಬರಿ ಬೀಳ್ತೀರಾ? ನಿಮಗೆ ನೇಣಿಗಾಗ್ತಾರಾ? ಏನೂ ಆಗಲ್ಲ, ತಲೆ ಕೆಡಿಸಿ ಧೈರ್ಯವಾಗಿ ಹೇಳಬೇಕು ಉತ್ತರ. ಗೊತ್ತಿಲ್ಲ ಸ್ವಾಮಿ ಅಂತ ಕೇಳಬೇಕು. ಕೆಲವರು ಹೆದರಿಸ್ತಾರೆ, ಲಾಯರ್ಗಳು ಹೆದರಿಸೋ ಥರ ಮಾತಾಡ್ತಾರೆ, ಹಂಗಾಗ್ಬಿಡುತ್ತೆ, ಹಿಂಗೆ ಏನೂ ಆಗಲ್ಲ, ನಿಮ್ಮನ್ನು ಯಾರೂ ಜೈಲಿಗೆ ಕಳ್ಸೋಕ್ಕೆ ಬರಲ್ಲ, ನೀವೊಬ್ಬರು ಸಾಕ್ಷಿ ಅಷ್ಟೇ ಕೊಡ್ತೀರಿ, ಗೊತ್ತಾಯ್ತಾ? ನಿಮ್ಗೇನು ಗೊತ್ತಿದೆ ಹೇಳಿ, ಗೊತ್ತಿಲ್ಲ ಸ್ವಾಮಿ ಅಂತೇಳಿ, ಮರ್ತೋಗಿದೆ ಅಂಥೇಳಿ ಇದರಲ್ಲಿ ದಾಖಲೆ ಹಾಕಿದ್ದಾರೆ ಸ್ವಾಮಿ ವಾದಿ ಅಂತನೋ ಪ್ರತಿವಾದಿ ಅಂತನೋ ಹೇಳಿ, ಇಲ್ಲ ದಾವತ್ತು ಬದಿಯಾರ ಸ್ವಾಮಿ ಕ್ಲೀನಾಗಿ ಅಂತೇಳಿ ಅಷ್ಟೇ. ನನ್ನ ಜಮೀನ ನನ್ನ ಆಸ್ತಿ ಯಾವ ದಿಕ್ಕಿಗೆ ಅವ್ರು ಬರ್ತಾರೆ ಅಂಥೇಳಿ, ಅಥವಾ ಸೈಟಿಗೆ ಅವ್ರ ಮನೆ ಅಂತೇಳಿ, ಎಷ್ಟು ಫ್ಲೋರ್ ಮನೆ ಕಟ್ಟಿದ್ದಾರೆ ಅಂದರೆ ಅದು ಒಂದು ಬಹುಶಃ 3 ಇರ್ಬೋದು ಅಂತ ಹೇಳ್ತಾರೆ, 4 ಕಟ್ಟಿರ್ತಾರೆ ಅಂತ ಹೇಳ್ತಾರೆ, ಹಂಗಾದ್ರೆ 3 ಆಗ್ಬಿಡುತ್ತಾ? ಅದರಿಂದ ನನ್ನ ಮಾತಿನ ಉದ್ದೇಶ ಏನಂದರೆ, ಯಾರೂ ಕೋರ್ಟಿಗೆ ಸಾಕ್ಷಿ ಹೇಳಕ್ಕೆ ಬನ್ನಿ ಅಂದರೆ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲವನ್ನೂ ಜ್ಞಾಪಕ ಇಟ್ಕೊಳ್ಳೋಕ್ಕಾಗಲ್ಲ, ಎಲ್ಲ ಮನುಷ್ಯರು ಕಂಡ್ರೆ ಎಲ್ಲ ಹೆಂಗ್ರಿ ಜ್ಞಾಪಕ ಇಟ್ಕೊಳ್ಳೋಕ್ಕಾಗುತ್ತೆ? ಪ್ರೈಮರಿ ಸ್ಕೂಲಿ ಮಿಡ್ಲ್ ಸ್ಕೂಲಿ ಬಾಯ್ಪಾಠ ಮಾಡ್ತಿದ್ವಲ್ಲ ಪದ್ಯನ, ಆ ಥರನ ಇದು? ಕೆಲವರು ಬಾಯ್ಪಾಠ ಮಾಡ್ಕೊಳ್ತಿರ್ತಾರೆ, ಕೋರ್ಟ್ ಅವ್ರಿಗೆ ನಿಂತ್ಕೊಂಡು ನೋಡಿದ್ದೀನಿ ನಾನು, ನಮ್ಮದು ಮಕ್ಕಳು ರೆಡಿ ಆಗ್ತಿರ್ತಾರೆ, ಹಂಗೆ ರೆಡಿ ಆಗ್ತಾರೆ. ಅವಶ್ಯಕತೆ ಇಲ್ಲ. ಇದು ಸಿವಿಲ್ ಕೇಸಿಗೆ. ಆದರೆ ಕ್ರಿಮಿನಲ್ ಕೇಸಲ್ಲಿ ಬಾಯಿ ಮಾತಿನ ಸಾಕ್ಷ್ಯ ಭಾಳ ಇಂಪಾರ್ಟೆಂಟು. ಆ ಬಾಯಿ ಮಾತಿನ ಸಾಕ್ಷ್ಯದಿಂದಲೇ ಕೆಲವರು ಯಾರಿಗೆ ಶಿಕ್ಷೆ ಕೊಡಬೇಕು, ಯಾರಿಗೆ ಶಿಕ್ಷೆ ಕೊಡಬಾರ್ದು ತೀರ್ಮಾನ ಆಗುತ್ತೆ. ಈಗ ಯಾರಿಗೋ ಹೊಡೆದಿರ್ತಾರೆ, ಯಾರೋ ದರೋಡೆ ಮಾಡಿರ್ತಾರೆ, ಗೊತ್ತಾಯ್ತಾ, ಡಕಾಯಿತಿ ಮಾಡಿರ್ತಾರಪ್ಪ, ಕೊಲೆ ಆಗಿರುತ್ತಪ್ಪ, ಅದರಲ್ಲಿ ಬಾಯಿ ಮಾತಿನ ಸಾಕ್ಷ್ಯನೇ ಬೇಕು. ಅಲ್ಲಿ ದಾಖಲೆ ಎಲ್ಲಿ ಬರುತ್ತೆ? ದಾಖಲೆ ಬರೋದಿಲ್ಲ. ಆದರೆ MO ಬರುತ್ತೆ, ಮೆಟೀರಿಯಲ್ ಅಬ್ಜೆಕ್ಟ್ ಅಂತ ಹೇಳಿದ್ನಲ್ಲ ಹಿಂದಿನ ವಿಡಿಯೋದಲ್ಲಿ, ಅದು ಬರುತ್ತೆ. ಯಾವುದಾರ ಆಯುಧ ಉಪಯೋಗಿಸಿದ್ರೆ, ಗೊತ್ತಾಯ್ತಾ, ಗುಂಡು, ಪಿಸ್ತೂಲು, ಕತ್ತಿ, ಅಥವಾ ಇನ್ಯಾವುದೋ ದಾಖಲೆಯಲ್ಲಿ ಏನಾರ ತಿದ್ದಿದ್ರೆ, ದುಡ್ಡು ಹೊಡ್ಕೊಂಡಿದ್ರೆ, ಚೆಕ್ಕನ್ನು ಕೊಟ್ಟು ಮೋಸ ಮಾಡಿದರೆ, ಆಗ ಮಾತ್ರ ದಾಖಲೆ ಬೇಕಾಗುತ್ತೆ. ಇಲ್ಲದವರೆ ಕ್ರಿಮಿನಲ್ ಕೇಸಲ್ಲಿ ಸುಮಾರು 80-85% ಬರೀ ಬಾಯಿ ಮಾತಿನ ಸಾಕ್ಷ್ಯದಿಂದಲೇ ಒಬ್ಬನ ಅಪರಾಧ ಮಾಡಿದಾನೆಯೇ ಇಲ್ವೇ ಅಂತಕ್ಕಂಥ ತೀರ್ಮಾನ ಆಗುತ್ತೆ. ಅಲ್ಲಿ ಬಾಯಿ ಮಾತಿನ ಸಾಕ್ಷ್ಯ ಭಾಳ ಇಂಪಾರ್ಟೆಂಟು. ನೀವು ಅಲ್ಲಿ ಏನು ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿರ್ತಾರೆ ಅದಕ್ಕೆ ವಿರುದ್ಧವಾಗಿ ಹೇಳಿಬಿಟ್ರೆ ನೀವು ಪ್ರತಿಕೂಲ ಸಾಕ್ಷಿ ಆಗ್ತೀರಾ, ಅದರಿಂದ ಆರೋಪಿಗೆ ಅನುಕೂಲ ಆಗ್ಬೋದು, ಬಿಡುಗಡೆ ಆಗ್ಬೋದು. ಆದರೆ ಸಿವಿಲ್ ಕೇಸ್ಗಳಲ್ಲಿ ವ್ಯತಿರಿಕ್ತವಾಗಿ ಬೇರೆ ಥರ. ಇಲ್ಲಿ ಒಂಚೂರು ತಪ್ಪು ಹೇಳಿದ್ರು ಕೂಡ ಆಸ್ತಿ ಬಗ್ಗೆ ಆಗಲಿ, ಸಂದರ್ಭದ ಬಗ್ಗೆ ಆಗಲಿ, ಅದಕ್ಕೊಂದು ದಾಖಲೆ ಇರುತ್ತೆ. ಆ ದಾಖಲೆ ಮಾತಾಡುತ್ತೆ. ದಾಖಲೆ ಆಡುವಂಥ ಮಾತು, ದಾಖಲೆ ಹೇಳುವಂಥ ಸಂಗತಿ, ದಾಖಲೆ ಕೊಡುವಂಥ ಮಾಹಿತಿ, ಅದು ನಿಮ್ಮ ಬಾಯಿ ಮಾತಿನ ಸಾಕ್ಷಿಗಿಂತ ಭಾಳ ಇಂಪಾರ್ಟೆಂಟು. ನಿಮಗೆ ಜ್ಞಾಪಕ ಇರಲಿ. ದಾಖಲೆ ಹಾಕಿರ್ತಾರೆ, ಜೊತೆಗೆ ಅಡಿಷನಲ್ ಆಗಿ ಹೆಚ್ಚುವರಿಯಾಗಿ ನಿಮ್ಮ ಸಾಕ್ಷ್ಯ ಮಾಡ್ತಾರೆ, ಗೊತ್ತಾಯ್ತಾ? ಕೆಲವರು ಸಂಪ್ರದಾಯ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಬರೀ ದಾಖಲೆ ಮೇಲೆ ನಡೆದರೂ ಕೂಡ ಕೇಸು ಬಾಯಿ ಮಾತಿನ ಹೇಳ್ತಕ್ಕಂಥ ಓರಲ್ ಎವಿಡೆನ್ಸ್ ಮಾಡೋದು, ಬಾಯಿ ಮಾತಿನ ಸಾಕ್ಷಿ ಕರ್ಕೊಂಡು ಹೋಗೋದು. ಈ ಪಾರ್ಟಿ ಗೊತ್ತಾ ನಿಮಗೆ, ಈ ಆಸ್ತಿ ಗೊತ್ತಾ ನಿಮಗೆ, ಎಷ್ಟನೇ ಸರೋವರು, ಯಾವ ಊರಲ್ಲಿದೆ, ಎಷ್ಟು ವರ್ಷದ ನಿಮ್ಗೆ ಗೊತ್ತು, ಇತ್ಯಾದಿ ಕೇಳ್ತಾರೆ. ಆದ್ದರಿಂದ ನನ್ನ ಮಾತು, ಭಾಳಷ್ಟು ಕೇಸ್ಗಳಿಗೆ ದಾಖಲಾತಿ ಇರುತ್ತೆ, ಆದ್ದರಿಂದ ಓರಲ್ ಎವಿಡೆನ್ಸ್ ಬೇಕಾಗಲ್ಲ. ಬೇಕಾದ ಸಂದರ್ಭದಲ್ಲಿ, ಅನಿವಾರ್ಯ ಸಂದರ್ಭದಲ್ಲಿ ಬಾಯಿ ಮಾತಿನ ಸಾಕ್ಷ್ಯಗಳನ್ನು ಕರ್ಕೊಂಡ್ಬರ್ಬೇಕಾಗತ್ತೆ ನಾವು, ಬಾಕಿ ಸಂದರ್ಭದಲ್ಲಿ ಬೇಡ. ಆದರೆ ಕ್ರಿಮಿನಲ್ ಕೇಸಲ್ಲಿ ಬಾಯಿ ಮಾತಿನ ಸಾಕ್ಷ್ಯಕ್ಕೆ ಭಾಳ ಇಂಪಾರ್ಟೆನ್ಸು, ಪ್ರಾಮುಖ್ಯತೆ ಅಲ್ಲಿ ಬೇಕಾಗುತ್ತೆ. ಅಲ್ಲಿ ಡಾಕ್ಯುಮೆಂಟ್ರಿ ಎವಿಡೆನ್ಸು ಮತ್ತು ಮೆಟೀರಿಯಲ್ ಅಬ್ಜೆಕ್ಟು, ಆಯುಧಗಳನ್ನು ಮತ್ತು ಇದು ಯಾವುದು ಅಪರಾಧಕ್ಕೆ ಬಳಸಿದಂಥ ಕೆಲವು ವಸ್ತುಗಳನ್ನು
ಅವ್ರು ಇಡಬೇಕಾಗತ್ತೆ ದಾಖಲೆಗಳ ಜೊತೆಗೆ, ಅಥವಾ ಬಾಯಿ ಮಾತಿನ ಸಾಕ್ಷಿ ಜೊತೆಗೆ ಅಲ್ಲಿ ಅದು ಪ್ರೂವ್ ಆಗುತ್ತೆ. ಆದರೆ ಸಿವಿಲ್ ಕೇಸ್ಗಳಲ್ಲಿ ನೀವು ಕೋರ್ಟಿಗೆ ಬಂದು ಸಾಕ್ಷಿ ಹೇಳಿ, ಯಾರೇ ನಿಮ್ಮ ನೆಂಟರಿರ್ಬೋದು, ಪಕ್ಕದ ಮನೆ ಇರ್ಬೋದು, ಸ್ನೇಹಿತರಿರ್ಬೋದು, ನಿಮಗೆ ಗೊತ್ತಿರೋ ಸಾಕ್ಷಿ ಒಂದೆರಡು ಮಾತು ಹೇಳಿ ಅಂದರೆ ಹೋಗಿ ಹೇಳಿ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ. ಎದುರುಗಡೆಲ್ಲ ಅರ್ಕಿ ಹೇಳಿದ್ರೆ ಜೋರಾಗಿ ಏನೋ ಹೆದರ್ಸಕ್ಕೆ ಬಂದರೆ ಹೆದರ್ಸ್ಬೇಡಿ ಸ್ವಾಮಿ, ನಂಗೆ ಏನು ಗೊತ್ತಿದೆ ಅದು ಹೇಳ್ತೀನಿ ಅಂತ ಹೇಳ್ಬೋದು. ಜಡ್ಜು ಕೂಡ ನಿಮ್ಗೆ ಬಲವಂತ ಮಾಡೋಕ್ಕಾಗಲ್ಲ, ಏನ್ರಿ ಗೊತ್ತಿಲ್ಲ ನಿಮಗೆ ಅಂತ. ಆಮೇಲೆ ಇದೇ ಥರ ಹೇಳಿ ಅಂತ ಹೇಳಕ್ಕೆ ಬರಲ್ಲ, ನಾನು ಹೇಳೋಕ್ಕಾಗಲ್ಲ ಸ್ವಾಮಿ, ಈ ಥರ ಹೇಳ್ತೀನಿ, ಅದನ್ನೇ ರೆಕಾರ್ಡ್ ಮಾಡ್ಕೊಳ್ಳಿ ಅಂತ ಹೇಳಬೇಕಾಗತ್ತೆ. ಗೊತ್ತಾಯ್ತಾ? ಇದು ಓರಲ್ ಎವಿಡೆನ್ಸು, ಡಾಕ್ಯುಮೆಂಟ್ರಿ ಎವಿಡೆನ್ಸು, ಬಾಯಿ ಮಾತಿನ ಸಾಕ್ಷ್ಯ ಮತ್ತು ದಾಖಲಾತಿಯ ಸಾಕ್ಷ್ಯಕ್ಕೆ ಇರ್ತಕ್ಕಂಥ ವ್ಯತ್ಯಾಸ, ಯಾವಾಗ ಹೇಳಬೇಕಾಗತ್ತೆ, ಮತ್ತು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರೂ ಹೆದರಬಾರ್ದು ಕೋರ್ಟಿಗೆ ಹೋಗೋದಕ್ಕೆ. ಗೊತ್ತಾಯ್ತಾ? ಸಾಕ್ಷಿ ನಿಮಗೆ ಗೊತ್ತಿರೋದನ್ನು ಹೇಳಿ, ಗೊತ್ತಿಲ್ಲದರನ್ನ ನಯವಾಗಿ, ನಾಜೂಕಾಗಿ, ಬುದ್ಧಿವಂತಿಕೆಯಿಂದ ದಾವಾದಲ್ಲಿದೆ ಅಂತ ಹೇಳಿ. ಅವ್ರು ಹಾಕಿದಾರಲ್ಲ ದಾಖಲೆ, ಅದರಲ್ಲಿದೆ ಸ್ವಾಮಿ ಅಂತ ಹೇಳಿಬಿಟ್ರೆ ಮುಗಿದೋಯ್ತಪ್ಪ. ಅದರಿಂದ ಇವತ್ತಿನ ಮಾತಿನ ಉದ್ದೇಶ ದಾಖಲಾತಿ ಸಾಕ್ಷ್ಯ ಅಂದರೆ ಏನು, ಬಾಯಿ ಮಾತಿನ ಸಾಕ್ಷ್ಯ ಅಂದರೆ ಏನು, ಮತ್ತು ಬಾಯಿ ಮಾತಿನ ಸಾಕ್ಷ್ಯಕ್ಕಾಗಲಿ ಮತ್ತು ದಾಖಲಾತಿ ಸಾಕ್ಷ್ಯಕ್ಕಾಗಲಿ, ಕ್ರಿಮಿನಲ್ ಕೇಸ್ ಆಗಲಿ, ಸಿವಿಲ್ ಕೇಸ್ ಆಗಲಿ ನೀವು ಹೆದರೋ ಅವಶ್ಯಕತೆ ಇಲ್ಲ. ನಿಮ್ಮನ್ನ ಯಾರು ಜೈಲಿಗೆ ಹಾಕಲ್ಲ. ಆದರೆ ಸುಳ್ಳು ಹೇಳಬಾರ್ದು ಅಷ್ಟೇ. ನಿಮಗೇನು ಗೊತ್ತಿದೆ ಅದು ಹೇಳಿದ್ರೆ ಸಾಕಷ್ಟೇ. ಗೊತ್ತಾಯ್ತು? ಸುಳ್ಳು ಹೇಳೋದ್ರಿಂದ ಏನಾಗುತ್ತೆ, ಕಾನೂನು ವಿರುದ್ಧವಾಗಿ ನಡ್ಕೊಂಡಂಗೆ ಆಗುತ್ತೆ, ಸತ್ಯ ಸಂಗತಿಗೆ ವಿರುದ್ಧವಾಗಿ ನೋಡ್ದಂಗೆ ಆಗುತ್ತೆ. ಆದ್ದರಿಂದ ಸತ್ಯದ ಏನಿದೆ ಅದು ಹೇಳಿದರೆ ಸಾಕು. ಇದು ನನ್ನ ಇವತ್ತಿನ ಮಾತು. ಇಷ್ಟು ಈ ಬಗ್ಗೆ ನಿಮಗೆ ಮನವರಿಕೆ ಮಾಡಿಕೊಡ್ತಾ, ಬೆಳಕು ಚೆಲ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.